ನಿಮಗೊಂದು ಅನುಮಾನ ಮೂಡಿರ್ಬೋದಲ್ವಾ, ಇಲ್ಲಿ ಸರ್ಕಾರ ಜಾಗವನ್ನ ಒತ್ತುವರಿ ಮಾಡಿಕೊಂಡಿದ್ದವರನ್ನ ತೆರವು ಮಾಡಿಸಿದ್ರೆ ಕೇರಳದ ಸಿಎಂಗೆ ಯಾಕೆ ಕೋಪ? ಅವ್ರು ಯಾಕೆ ಇಷ್ಟೊಂದು ಆಕ್ರೋಶಭರಿತರಾಗಿ ಪೋಸ್ಟ್ಗಳ ಮೇಲೆ ಪೋಸ್ಟ್ಗಳನ್ನ ಮಾಡ್ತಿದ್ದಾರೆ? ಕೇರಳದಿಂದ ನಿಯೋಗವನ್ನ ಕಳಿಸಿ ಇಲ್ಲಿ ಅದರ ಬಗ್ಗೆ ವರದಿಯನ್ನ ಕೇಳ್ತಾ ಇದೆ ಅಂತೇಳಿ ನಿಮ್ಗೊಂದು ಪ್ರಶ್ನೆಗಳು ನಿಮ್ಮಲ್ಲಿ ಮೂಡಿರ್ಬೋದು. ಅದಕ್ಕೆಲ್ಲ ಒಂದು ಪ್ರಬಲವಾದಂತ ಕಾರಣ ಇದೆ ನೋಡಿ. ಮುಂದಿನ ವರ್ಷ ಕೇರಳದಲ್ಲಿ ಚುನಾವಣೆ ಬರುತ್ತೆ. ಚುನಾವಣೆಯ ಸಂದರ್ಭದಲ್ಲಿದೆ ಕೇರಳ. ಹಾಗಾಗಿ ಇದೆಲ್ಲವೂ ಕೂಡ ಈ ಒಂದು ರಾಜಕೀಯ ಮಾಡ್ತಾ ಇದೆ ಅಂತೇಳಿ ಇವತ್ತು ಕಾಂಗ್ರೆಸ್ ನೇರವಾಗಿ ನಾಯಕರು ಆರೋಪವನ್ನ ಮಾಡಿದ್ರೆ ನಾವೀಗ ಕೇಳಿಸ್ಕೊಂಡ್ವಿ ನೋಡಿ. ಕಳೆದ ಬಾರಿ ಅಂದ್ರೆ 2021ರಲ್ಲಿ ನಡೆದಂತಹ ಕೇರಳ ವಿಧಾನಸಭಾ ಚುನಾವಣೆಯಲ್ಲಿ LDF ಗೆದ್ದಿದ್ದು 94, UDF ಗೆದ್ದಿದ್ದು 40, NDA 0. ಅಂದ್ರೆ ಲೆಫ್ಟ್ ಡೆಮೊಕ್ರೆಟಿಕ್ ಫ್ರಂಟ್, ಇವಾಗೇನು ಪಿಣರಾಯಿ ವಿಜಯನ್ ಅವರಿದ್ದಾರೆ, ಅವರ ಮೈತ್ರಿ ಪಕ್ಷ ಗೆದ್ದಿದ್ದು 94. ಕಾಂಗ್ರೆಸ್ನ ಮೈತ್ರಿ UDF, ಯುನೈಟೆಡ್ ಡೆಮೊಕ್ರೆಟಿಕ್ ಫ್ರಂಟ್ ಮೈತ್ರಿ ಕೂಟ ಗೆದ್ದಿದ್ದು 40 ಮಾತ್ರ. ಸೊ ಹಾಗಾಗಿ ಈ ಬಾರಿ ಚುನಾವಣೆಯಲ್ಲಿ ಮತ್ತೊಮ್ಮೆ LDF ಗೆಲ್ಲಲೇಬೇಕು ಅನ್ನೋದು ಅವರ ಉದ್ದೇಶ. ಹಾಗಾದ್ರೆ ಇವತ್ತು ಇಲ್ಲಿ ಕೋಗಿಲು ಕ್ರಾಸ್ ಅಲ್ಲಿ ಆದಂತಹ ಅಕ್ರಮ ಒತ್ತುವರಿ ತೆರವು ಕಾರ್ಯಾಚರಣೆಗೂ ಅಲ್ಲಿ ಕೇರಳ ಸರ್ಕಾರ, ಕೇರಳದ ಮುಖ್ಯಮಂತ್ರಿಗಳು ಯಾಕೆ ಈ ರೀತಿಯಾಗಿ ಆಕ್ರೋಶವನ್ನು ಹಾಕಿದ್ರು ಅಂತೇಳಿ ಒಂದು ಕ್ವಿಕ್ ಆಗಿ ಅಲ್ಲಿನ ರಾಜಕೀಯದ ಬಗ್ಗೆ ವಿಚಾರಣೆ ಮಾಡ್ತಾ ಹೋದಾಗ ಇವತ್ತು ಎಡಪಕ್ಷಗಳು ದೇಶದಲ್ಲಿ ಅವಸಾನದ ಅಂಚಿಗೆ ತಲುಪ್ತಾ ಇದೆ. ಕೇವಲ ಕೇರಳ ಮಾತ್ರ ಅಲ್ಲ, ಬೇರೆ ಕಡೆಯೂ ಕೂಡ. ಆದ್ರೆ ಇವತ್ತು ಕೇರಳದಲ್ಲಿ ಮಾತ್ರ ಇರೋದು ಎಡಪಕ್ಷಗಳ ಅಧಿಕಾರ. ಇನ್ನು ಪಶ್ಚಿಮ ಬಂಗಾಳ ಮತ್ತು ಬಿಹಾರದಲ್ಲಿ ಬಹುತೇಕ ನಾಶ ಆಗ್ತಾ ಇದೆ. ಕೇರಳದಲ್ಲಿ CPIM ನಾಯಕತ್ವಕ್ಕೆ ಅಧಿಕಾರ ಸಿಕ್ಕಿರೋದು, ಯಾಕಂದ್ರೆ ಅವರು ಹೈಯೆಸ್ಟ್ ಗೆದ್ದಿರೋದಲ್ಲಿ. ಸದ್ಯ CPIMನ ಪಿಣರಾಯಿ ವಿಜಯನ್ ಅವರು ಸಿಎಂ ಆಗಿ ಕೂತಿದ್ದಾರೆ. ಮತ್ತೊಮ್ಮೆ ಅವರು ಸಿಎಂ ಆಗುವಂತ ಕನಸನ್ನ ಕಾಣ್ತಿದ್ದಾರೆ. 2021ರ ಚುನಾವಣೆಯಲ್ಲಿ CPIM ಕಮಾಲನ್ನ ಮಾಡಿತ್ತು. ಎಲ್ಲಾ ಪಕ್ಷಗಳಿಂದ CPIM ಹೈಯೆಸ್ಟ್ ಗೆದ್ದಿತ್ತು ನೋಡಿ. ಇಲ್ಲಿ ನಿಮ್ಗೊಂದು ಅಲ್ಲಿ ಯಾವ ರೀತಿಗೆ ವೋಟ್ ಶೇರ್ ಆಗಿತ್ತು ಅಂತೇಳಿ ನಾವು ಕ್ವಿಕ್ ಆಗಿ ಗಮನಿಸೋದಾದ್ರೆ 62 ಸೀಟನ್ನ ಗೆದ್ದಿದ್ದಂತಹ CPIM 25.5% ಮತವನ್ನ ಪಡೆದುಕೊಂಡಿತ್ತು ಶೇಕಡಾವಾರು. ಇನ್ನು ಕಾಂಗ್ರೆಸ್ ಗೆದ್ದಿದ್ದು 21 ಸೀಟ್ ಆದ್ರೂ ಕೂಡ ಶೇಕಡಾವಾರು 25.2% ಮತವನ್ನ ಪಡೆದುಕೊಂಡಿತ್ತು. ಅಂದ್ರೆ ಕೇವಲ 0.003% ಅಷ್ಟೇ CPIMಗೂ ಮತ್ತೆ ಕಾಂಗ್ರೆಸ್ಗೆ ಇರುವಂತ ವ್ಯತ್ಯಾಸ. ಈಗ ಅರ್ಥ ಆಗಿರ್ಬೇಕು ನಿಮಗೆ ಯಾವ ಕಾರಣಕ್ಕೋಸ್ಕರ ಕೇರಳ ಇವತ್ತು ರಾಜಕೀಯವನ್ನ ಮಾಡ್ತಾ ಇದೆ. ಇಲ್ಲಿನ ಸರ್ಕಾರಿ ಜಾಗದ ಒತ್ತುವರಿ ವಿಚಾರದಲ್ಲಿ ಮೂಗು ತೂರಿಸ್ತಾ ಇದೆ ಅಂತೇಳಿ ಸಿಂಪಲ್. 2021ರ ಚುನಾವಣೆಯಲ್ಲಿ CPIಗೆ ಬಂದಿದ್ದು ಅಂದ್ರೆ CPIM ಪಿಣರಾಯಿ ವಿಜಯನ್ ಅವರ ಪಕ್ಷಕ್ಕೆ ಬಂದಿದ್ದು ಶೇಕಡಾವಾರು ಮತಗಳಷ್ಟು 25.5, ಕಾಂಗ್ರೆಸ್ಗೆ ಬಂದಿದ್ದು 25.2% ಅಷ್ಟೇ. ಅಂದ್ರೆ ಕೇವಲ 0.03 ಅಷ್ಟೇ. ಇಲ್ಲಿ ಡಿಫರೆನ್ಸ್ ನೋಡಿ, ಕೇವಲ 0.3 ಅಷ್ಟೇ ಕಡಿಮೆ ಮತವನ್ನ ಪಡೆದಿದ್ರು ಕೂಡ CPIMಗೆ ಅತಿ ಹೆಚ್ಚು ಕ್ಷೇತ್ರದಲ್ಲಿ ಗೆಲುವು ಸಿಕ್ಕಿತ್ತು. ಆದ್ರೆ ಕಡಿಮೆ ಸ್ಥಾನ ಸಿಕ್ಕಿತ್ತು ಕಾಂಗ್ರೆಸ್ಗೆ. 2026ರಲ್ಲಿ ಕೇರಳದಲ್ಲಿ ಚುನಾವಣೆ ನಡೆಯುತ್ತೆ. CPIM ನೇತೃತ್ವದ LDF, ಕಾಂಗ್ರೆಸ್ ನೇತೃತ್ವದ UDF ನಡುವೆ ನೇರವಾದಂತಹ ಸಮರ ನಡೆಯುತ್ತೆ ಈ ಬಾರಿ. 2025ರ ಸ್ಥಳೀಯ ಸಂಸ್ಥೆ ಚುನಾವಣೆಯಲ್ಲಿ ಕೈಪಡೆ ಈ ಬಾರಿ ಕಮಾಲ್ ಮಾಡಿಬಿಡ್ತು. ನಿಮ್ಗೆ ಚೆನ್ನಾಗಿ ಗೊತ್ತಿದೆ, ಈ ಬಾರಿ ನಡೆದಂತಹ ಸ್ಥಳೀಯ ಸಂಸ್ಥೆಗಳ ಚುನಾವಣೆಯಲ್ಲಿ CPIM ಮಕಾಡೆ ಮಲಗ್ತು. ಆದ್ರೆ ಕಾಂಗ್ರೆಸ್ ಒಳ್ಳೆ ರಿಸಲ್ಟ್ ತಗೋತು. ಇದನ್ನ ಹೀಗೇ ಬಿಟ್ಕೊಂಡು ಹೋದ್ರೆ ನಮಗ್ ಪೆಟ್ಟು ಬೀಳುತ್ತೆ ಅಂತೇಳಿ ರಾಜಕೀಯವನ್ನ ಮಾಡೋದಕ್ಕೆ ಶುರು ಮಾಡಿದ. ಸ್ಥಳೀಯ ಸಂಸ್ಥೆ ಚುನಾವಣೆಯಲ್ಲಿ ಬಿಜೆಪಿ ಕೂಡ ಕಮಾಲ್ ಮಾಡಿದೆ. ಬಿಜೆಪಿ ಏನು ಸುಮ್ಮನೆ ಕೂತಿಲ್ಲ. ಈ ಬಾರಿಯ ವಿಧಾನಸಭಾ ಚುನಾವಣೆಯಲ್ಲಿ ಕೂಡ ಕೇರಳದಲ್ಲಿ ಒಳ್ಳೆ ಫೈಟ್ ಕೊಡುತ್ತೆ, ಒಳ್ಳೆ ರಿಸಲ್ಟ್ ಕೂಡ ಎಕ್ಸ್ಪೆಕ್ಟ್ ಮಾಡಿದೆ. ಸದ್ಯ ಕೇರಳದಲ್ಲಿ ಶೇಕಡಾವಾರು 11.4% ಮತವನ್ನ ಹೊಂದಿದೆ ಬಿಜೆಪಿ. ಆದರೂ ಒಂದೇ ಒಂದು ಸ್ಥಾನವನ್ನ ಗೆಲ್ಲಲಿಲ್ಲ ಕೇಸರಿ ಪಡೆ. ಕರ್ನಾಟಕದಲ್ಲಿ ಕೇರಳ ಚುನಾವಣೆ ಎಫೆಕ್ಟ್ ಕಾಣಿಸ್ತಾ ಇದೆ. ಈಗ ಸಿಎಂ ಪಿಣರಾಯಿ ವಿಜಯನ್ ಅವರು ಮಾಡಿದಂತ ಪೋಸ್ಟ್ ನ ವಿಚಾರ ನಿಮಗೊಂದು ಅನುಮಾನ ಮೂಡಿರ್ಬೋದಲ್ವಾ, ಇಲ್ಲಿ ಸರ್ಕಾರ ಜಾಗವನ್ನ ಒತ್ತುವರಿ ಮಾಡಿಕೊಂಡಿದ್ದವರನ್ನ ತೆರವು ಮಾಡಿಸಿದ್ರೆ ಕೇರಳದ ಸಿಎಂಗೆ ಯಾಕೆ ಕೋಪ? ಅವ್ರು ಯಾಕೆ ಇಷ್ಟೊಂದು ಆಕ್ರೋಶಭರಿತರಾಗಿ ಪೋಸ್ಟ್ಗಳ ಮೇಲೆ ಪೋಸ್ಟ್ಗಳನ್ನ ಮಾಡ್ತಿದ್ದಾರೆ? ಕೇರಳದಿಂದ ನಿಯೋಗವನ್ನ ಕಳಿಸಿ ಇಲ್ಲಿ ಅದರ ಬಗ್ಗೆ ವರದಿಯನ್ನ ಕೇಳ್ತಾ ಇದೆ ಅಂತೇಳಿ ನಿಮ್ಗೊಂದು ಪ್ರಶ್ನೆಗಳು ನಿಮ್ಮಲ್ಲಿ ಮೂಡಿರ್ಬೋದು. ಅದಕ್ಕೆಲ್ಲ ಒಂದು ಪ್ರಬಲವಾದಂತ ಕಾರಣ ಇದೆ ನೋಡಿ. ಮುಂದಿನ ವರ್ಷ ಕೇರಳದಲ್ಲಿ ಚುನಾವಣೆ ಬರುತ್ತೆ. ಚುನಾವಣೆಯ ಸಂದರ್ಭದಲ್ಲಿದೆ ಕೇರಳ.
ಹಾಗಾಗಿ ಇದೆಲ್ಲವೂ ಕೂಡ ಈ ಒಂದು ರಾಜಕೀಯ ಮಾಡ್ತಾ ಇದೆ ಅಂತೇಳಿ ಇವತ್ತು ಕಾಂಗ್ರೆಸ್ ನೇರವಾಗಿ ನಾಯಕರು ಆರೋಪವನ್ನ ಮಾಡಿದ್ರೆ ನಾವೀಗ ಕೇಳಿಸ್ಕೊಂಡ್ವಿ. ನೋಡಿ, ಕಳೆದ ಬಾರಿ ಅಂದ್ರೆ 2021 ನಡೆದಂತಹ ಕೇರಳ ವಿಧಾನಸಭಾ ಚುನಾವಣೆಯಲ್ಲಿ LDF ಗೆದ್ದಿದ್ದು 94, UDF ಗೆದ್ದಿದ್ದು 40, NDA 0. ಅಂದ್ರೆ ಲೆಫ್ಟ್ ಡೆಮೊಕ್ರೆಟಿಕ್ ಫ್ರಂಟ್, ಇವಾಗೇನು ಪಿಣರಾಯಿ ವಿಜಯನ್ ಅವರಿದ್ದಾರೆ, ಅವರ ಮೈತ್ರಿ ಪಕ್ಷ ಗೆದ್ದಿದ್ದು 94. ಇನ್ನು ಕಾಂಗ್ರೆಸ್ನ ಮೈತ್ರಿ UDF, ಯುನೈಟೆಡ್ ಡೆಮೊಕ್ರೆಟಿಕ್ ಫ್ರಂಟ್ ಮೈತ್ರಿಕೂಟ ಗೆದ್ದಿದ್ದು 40 ಮಾತ್ರ. ಸೊ ಹಾಗಾಗಿ ಈ ಬಾರಿ ಚುನಾವಣೆಯಲ್ಲಿ ಮತ್ತೊಮ್ಮೆ LDF ಗೆಲ್ಲಲೇಬೇಕು ಅನ್ನೋದು ಅವರ ಉದ್ದೇಶ. ಹಾಗಾದ್ರೆ ಇವತ್ತು ಇಲ್ಲಿ ಕೋಗಿಲು ಕ್ರಾಸ್ ಅಲ್ಲಿ ಆದಂತಹ ಅಕ್ರಮ ಒತ್ತುವರಿ ತೆರವು ಕಾರ್ಯಾಚರಣೆಗೂ ಅಲ್ಲಿ ಕೇರಳ ಸರ್ಕಾರ, ಕೇರಳದ ಮುಖ್ಯಮಂತ್ರಿಗಳು ಯಾಕೆ ಈ ರೀತಿಯಾಗಿ ಆಕ್ರೋಶವನ್ನು ಹಾಕಿದ್ರು ಅಂತೇಳಿ ಒಂದು ಕ್ವಿಕ್ ಆಗಿ ಅಲ್ಲಿನ ರಾಜಕೀಯದ ಬಗ್ಗೆ ವಿಚಾರಣೆ ಮಾಡ್ತಾ ಹೋದಾಗ ಇವತ್ತು ಎಡಪಕ್ಷಗಳು ದೇಶದಲ್ಲಿ ಅವಸಾನದ ಅಂಚಿಗೆ ತಲುಪ್ತಾ ಇದೆ. ಕೇವಲ ಕೇರಳ ಮಾತ್ರ ಅಲ್ಲ, ಬೇರೆ ಕಡೆಯೂ ಕೂಡ. ಆದ್ರೆ ಇವತ್ತು ಕೇರಳದಲ್ಲಿ ಮಾತ್ರ ಇರೋದು ಎಡಪಕ್ಷಗಳ ಅಧಿಕಾರ. ಇನ್ನು ಪಶ್ಚಿಮ ಬಂಗಾಳ ಮತ್ತು ಬಿಹಾರದಲ್ಲಿ ಬಹುತೇಕ ನಾಶ ಆಗ್ತಾ ಇದೆ. ಕೇರಳದಲ್ಲಿ CPIM ನಾಯಕತ್ವಕ್ಕೆ ಅಧಿಕಾರ ಸಿಕ್ಕಿರೋದು, ಯಾಕಂದ್ರೆ ಅವರ ಹೈಯೆಸ್ಟ್ ಗೆದ್ದಿರೋದಲ್ಲಿ. ಸದ್ಯ CPIMನ ಪಿಣರಾಯಿ ವಿಜಯನ್ ಅವರು ಸಿಎಂ ಆಗಿ ಕೂತಿದ್ದಾರೆ. ಮತ್ತೊಮ್ಮೆ ಅವರು ಸಿಎಂ ಆಗುವಂತ ಕನಸನ್ನ ಕಾಣ್ತಿದ್ದಾರೆ. 2021 ಚುನಾವಣೆಯಲ್ಲಿ CPIM ಕಮಾಲನ್ನ ಮಾಡಿತ್ತು. ಎಲ್ಲಾ ಪಕ್ಷಗಳಿಂದ CPIM ಹೈಯೆಸ್ಟ್ ಗೆದ್ದಿತ್ತು. ನೋಡಿ, ಇಲ್ಲಿ ನಿಮ್ಗೊಂದು ಅಲ್ಲಿ ಯಾವ ರೀತಿಗೆ ವೋಟ್ ಶೇರ್ ಆಗಿತ್ತು ಅಂತೇಳಿ ನಾವು ಕ್ವಿಕ್ ಆಗಿ ಗಮನಿಸೋದಾದ್ರೆ 62 ಸೀಟನ್ನ ಗೆದ್ದಿದ್ದಂತಹ CPIM 25.5% ಮತವನ್ನ ಪಡೆದುಕೊಂಡಿತ್ತು ಶೇಕಡಾವಾರು. ಇನ್ನು ಕಾಂಗ್ರೆಸ್ ಗೆದ್ದಿದ್ದು 21 ಸೀಟ್ ಆದ್ರೂ ಕೂಡ ಶೇಕಡಾವಾರು 25.2% ಮತವನ್ನ ಪಡೆದುಕೊಂಡಿತ್ತು. ಅಂದ್ರೆ ಕೇವಲ 0.003% ಅಷ್ಟೇ CPIMಗೂ ಮತ್ತೆ ಕಾಂಗ್ರೆಸ್ಗೆ ಇರುವಂತ ವ್ಯತ್ಯಾಸ. ಈಗ ಅರ್ಥ ಆಗಿರ್ಬೇಕು ನಿಮಗೆ ಯಾವ ಕಾರಣಕ್ಕೋಸ್ಕರ ಕೇರಳ ಇವತ್ತು ರಾಜಕೀಯವನ್ನ ಮಾಡ್ತಾ ಇದೆ. ಇಲ್ಲಿನ ಸರ್ಕಾರಿ ಜಾಗದ ಒತ್ತುವರಿ ವಿಚಾರದಲ್ಲಿ ಮೂಗು ತೂರಿಸ್ತಾ ಇದೆ ಅಂತೇಳಿ. ಸಿಂಪಲ್. 2021 ಚುನಾವಣೆಯಲ್ಲಿ CPIಗೆ ಬಂದಿದ್ದು, ಅಂದ್ರೆ CPIM ಪಿಣರಾಯಿ ವಿಜಯನ್ ಅವರ ಪಕ್ಷಕ್ಕೆ ಬಂದಿದ್ದು ಶೇಕಡಾವಾರು ಮತಗಳಷ್ಟು 25.5, ಕಾಂಗ್ರೆಸ್ಗೆ ಬಂದಿದ್ದು 25.2% ಅಷ್ಟೇ. ಅಂದ್ರೆ ಕೇವಲ 0.03 ಅಷ್ಟೇ. ಇಲ್ಲಿ ಡಿಫರೆನ್ಸ್ ನೋಡಿ, ಕೇವಲ 0.3 ಅಷ್ಟೇ ಕಡಿಮೆ ಮತವನ್ನ ಪಡೆದಿದ್ರು ಕೂಡ CPIMಗೆ ಅತಿ ಹೆಚ್ಚು ಕ್ಷೇತ್ರದಲ್ಲಿ ಗೆಲುವು ಸಿಕ್ಕಿತ್ತು. ಆದ್ರೆ ಕಡಿಮೆ ಸ್ಥಾನ ಸಿಕ್ಕಿತ್ತು ಕಾಂಗ್ರೆಸ್ಗೆ. 2026ರಲ್ಲಿ ಕೇರಳದಲ್ಲಿ ಚುನಾವಣೆ ನಡೆಯುತ್ತೆ. CPIM ನೇತೃತ್ವದ LDF, ಕಾಂಗ್ರೆಸ್ ನೇತೃತ್ವದ UDF ನಡುವೆ ನೇರವಾದಂತಹ ಸಮರ ನಡೆಯುತ್ತೆ ಈ ಬಾರಿ. 2025ರ ಸ್ಥಳೀಯ ಸಂಸ್ಥೆ ಚುನಾವಣೆಯಲ್ಲಿ ಕೈಪಡೆ ಈ ಬಾರಿ ಕಮಾಲ್ ಮಾಡಿಬಿಡ್ತು. ನಿಮಗೆ ಚೆನ್ನಾಗಿ ಗೊತ್ತಿದೆ, ಈ ಬಾರಿ ನಡೆದಂತಹ ಸ್ಥಳೀಯ ಸಂಸ್ಥೆಗಳ ಚುನಾವಣೆಯಲ್ಲಿ CPIM ಮಕಾಡೆ ಮಲಗ್ತು. ಆದ್ರೆ ಕಾಂಗ್ರೆಸ್ ಒಳ್ಳೆ ರಿಸಲ್ಟ್ ತಗೋತು. ಇದನ್ನ ಹೀಗೇ ಬಿಟ್ಕೊಂಡು ಹೋದ್ರೆ ನಮಗ್ ಪೆಟ್ಟು ಬೀಳುತ್ತೆ ಅಂತೇಳಿ ರಾಜಕೀಯವನ್ನ ಮಾಡೋದಕ್ಕೆ ಶುರು ಮಾಡಿದ್ದಾರೆ. ಸ್ಥಳೀಯ ಸಂಸ್ಥೆ ಚುನಾವಣೆಯಲ್ಲಿ ಬಿಜೆಪಿ ಕೂಡ ಕಮಾಲ್ ಮಾಡಿದೆ. ಬಿಜೆಪಿ ಅಂತ ಸುಮ್ಮನೆ ಕೂತಿಲ್ಲ. ಈ ಬಾರಿಯ ವಿಧಾನಸಭಾ ಚುನಾವಣೆಯಲ್ಲಿ ಕೂಡ ಕೇರಳದಲ್ಲಿ ಒಳ್ಳೆ ಫೈಟ್ ಕೊಡುತ್ತೆ, ಒಳ್ಳೆ ರಿಸಲ್ಟ್ ಕೂಡ ಎಕ್ಸ್ಪೆಕ್ಟ್ ಮಾಡಿದೆ. ಸದ್ಯ ಕೇರಳದಲ್ಲಿ ಶೇಕಡಾವಾರು 11.4% ಮತವನ್ನ ಹೊಂದಿದೆ ಬಿಜೆಪಿ. ಆದ್ರೂ ಒಂದೇ ಒಂದು ಸ್ಥಾನವನ್ನ ಗೆಲ್ಲಲಿಲ್ಲ ಕೇಸರಿ ಪಡೆ. ಕರ್ನಾಟಕದಲ್ಲಿ ಕೇರಳ ಚುನಾವಣೆ ಎಫೆಕ್ಟ್ ಕಾಣಿಸ್ತಾ ಇದೆ. ಈಗ ಸಿಎಂ ಪಿಣರಾಯಿ ವಿಜಯನ್ ಅವರು ಮಾಡಿದಂತ ಪೋಸ್ಟ್ನ ವಿಚಾರ.